ಹಾಯ್ ಫ್ರೆಂಡ್ಸ್, ನಾನು ಪವಿತ್ರ ಟೇಲರ್ ಮಾತಾಡೋದು. ಇವತ್ತು ನಾರ್ಮಲ್ ಬ್ಲೌಸ್ ಕಟ್ಟಿಂಗ್ ಯಾವ ಥರ ಮಾಡ್ಕೊಳ್ಳೋದಂತ ವಿಡಿಯೋ ಫುಲ್ ಕೊನೆ ತನಕ ನೋಡಿ ಫ್ರೆಂಡ್. ಕರೆಕ್ಟಾಗಿ ವಿಡಿಯೋ ಅರ್ಥ ಆಗುತ್ತಾ. ಫ್ರಂಟ್ ಬಗಲ್ ಇಂಚು 10 ಇಂಚ್ ತೊಗೊಂಡು ನೋಡ್ರಿ. ಅವ್ರದ್ದು 9.5 ಇರೋದು 11 ಇಂಚ್ ತೊಗೊಂಡಾರ ಅವ್ರು ಕರೆಕ್ಟಾಗಿ. ನಾನು 10.5 ತೊಗೊಂಡಿದ್ದು. 11 ಇಂಚ್ ಆದ್ರೆ ಜಾಸ್ತಿ ಹೆವಿ ಆಗುತ್ತೆ ಅವ್ರಿಗೆ. ಕರೆಕ್ಟಾಗಿ 11 ಇಂಚ್ ಇಟ್ಕೊಂಡು ಎರಡು ಬ್ಲೌಸ್ ಕಟ್ಟಿಂಗ್ ಮಾಡಕತ್ತೀನಿ. ಕನ್ಫ್ಯೂಸ್ ಆಗಬೇಡ್ರಿ. ಒಂದು ಚಾಕ್ಲೇಟ್ ಕಲರ್ ವೈಟ್ ಅದ ಅಂಥೇಳಿ ಎರಡು ಬ್ಲೌಸ್ ಒಮ್ಮೆ ಹಾಕೊಂಡು ಕಟ್ ಮಾಡತ್ತೀನಿ. ಯಾಕಂದ್ರೆ ಸೇಮ್ ಮೆಜರ್ಮೆಂಟ್ ಇರೋದ್ರಿಂದ ಟೈಮ್ ಸೇವ್ ಆಗ್ತದೆ ಅಂಥೇಳಿ ನಾನು ಹೀಗೆ ಮಾಡ್ತೀನಿ ರೀ. ಎಷ್ಟು ಬ್ಲೌಸ್ ಅವ್ರು ನಾರ್ಮಲ್ ಕೊಡ್ತಾರೆ ಒಂದೇ ಮೆಜರ್ಮೆಂಟಿಂದ ಇತ್ತಂದ್ರೆ ಒಂದೇ ಅದರಿಂದ ತೊಗೋತೀನಿ. ಈಸಿ ಮೆಥಡ್ ಅದ ನೋಡ್ರಿ. ನಿಮಗೆ ಅರ್ಥ ಆಗಲಿ ಅಂತೇಳಿ ನಾನು ಈಸಿ ಮೆಥಡ್ ತೋರ್ಸಾಕತ್ತೀನಿ ನಿಮಗೆ ಕಟಿಂಗ್ ಮಾಡೋದು. ಇದು ಅರ್ಥ ಮಾಡ್ಕೊಡ್ರಿ. ಫುಲ್ ಕೊನೆವರೆಗೂ ವಿಡಿಯೋ ನೋಡ್ರಿ. ಮಧ್ಯೆ ಸ್ಟಾಪ್ ಮಾಡಿದ್ರೆ ಅಂದ್ರೆ ಇದ್ರಾಗ ಏನೂ ಅರ್ಥ ಆಗಲ್ಲ ನಿಮ್ಗೆ. ಫುಲ್ ಕೊನೆವರೆಗೂ ವಿಡಿಯೋ ನೋಡ್ರಿ. ಇದ್ರದ್ದು ನಾರ್ಮಲ್ ಬ್ಲೌಸ್ ಯಾವ ಥರ ಕಟಿಂಗ್ ಮಾಡಬೇಕು ಅನ್ನೋದ್ರ ವಿಡಿಯೋ ನಿಮಗಿದು. ಇದ್ರ ಡಬಲ್ ಫೋಲ್ಡ್ ಮಾಡ್ಕೊರಿ. ಫಸ್ಟ್ ಏನದು 11 ಇಂಚ್ ತೊಗೊಂಡಿರ್ತಿರಲ್ಲ, 11 ಇಂಚ್ ತೊಗೊಂಡಾದ್ಮೇಲೆ ಇದ್ರ ಡಬಲ್ ಫೋಲ್ಡ್ ಮಾಡ್ಕೊರಿ. ಬ್ಲೌಸ್ ಡಬಲ್ ಫೋಲ್ಡ್ ಮಾಡಿಕೊಂಡು ಕರೆಕ್ಟಾಗಿ ಮಡಚ್ರಿ. ಬ್ಲೌಸ್ ಅದು ನೀಟಾಗಿ ಮಡಚಿ ಹಾಕ್ಕೊಂಡು ಅದು ಉದ್ದಿಗೆ ಎಷ್ಟು ನಾನು ಮಧ್ಯದಲ್ಲಿ ತೋರಿಸಿನಿ ರೀ ಫ್ರೆಂಡ್ಸ್. ಕನ್ಫ್ಯೂಸ್ ಆಗಬೇಡ್ರಿ. ಅವರು ಮೆಜರ್ಮೆಂಟ್ ತೊಗೊಂಡು ಬ್ಲೌಸಿಗಿಂತೂ ಲೆಂತು 1 ಇಂಚ್ ಎಕ್ಸ್ಟ್ರಾ ಇಡು ಅಂತ ಹೇಳಿದ್ರು ನನಗೆ. ಅದಕ್ಕೋಸ್ಕರ ಅದು ಲೆಂತ್ ಉದ್ದ ಎರಡು ಫೋಲ್ಡ್ ಮಾಡ್ಕೊಂಡಿಲ್ಲಲ್ಲ, ಅದು ಉದ್ದ 15 ಇಂಚು. ಬ್ಯಾಕ್ 14 ಇಂಚ, ಫ್ರಂಟ್ 15 ಇಂಚ್ ತೊಗೊಂಡು ನಾನು ಮಧ್ಯದಲ್ಲಿ ತೋರಿಸ್ತೀನಿ. ಅದು ನೆನಪಿಲ್ಲ ನನಗಿಷ್ಟ, ಅದು ಮಧ್ಯದಲ್ಲಿ ಬಂದುಬಿಟ್ಟೈತೆ ವಿಡಿಯೋ. ಇದು ನೆಕ್ ಬಿಡ್ತು 2 ಇಂಚ್ ತೊಗೋತಿರಲ್ಲ, 2 ಇಂಚಿಗಿಂತ ಒಂಚೂರು ಕಮ್ಮಿ ತೊಗೊಳ್ರಿ ಫ್ರಂಟ್ ತೊಗೋಬೇಕಾದ್ರೆ. ನೆಕ್ ಬಿಡ್ತು ಶೋಲ್ಡ್ರ್ ಡ್ರಾಪ್ ಆಗಲ್ಲ. ಅದ್ರ ರೀಸನ್ ಏನಂದ್ರೆ 2 ಇಂಚಿಗಿಂತ ಒಂಚೂರು ಒಳಗೆ ಬಂದ್ರೆ ಶೋಲ್ಡ್ರ್ ಡ್ರಾಪ್ ಆಗಲ್ಲ ಅನ್ನೋ ಕಾರಣಕ್ಕೆ 2 ಇಂಚ್ ಒಳಗೆ ತೊಗೋತೀನಿ. ಶೋಲ್ಡ್ರ 3 ಇಂಚ್ ತೊಗೋತೀನಿ. ಯಾಕಂದ್ರೆ ಹಾಫ್ ಇಂಚ್ ಅವ್ರದ್ದು ಕರೆಕ್ಟಾಗಿ 2 ಇಂಚ್ ಐತಿ ಶೋಲ್ಡ್ರ. ಹಾಫ್ ಇಂಚ್ ಅಲ್ಲಿ ಕಟ್ಟಾಗಿ 2.5 ಇಂಚ್ ಕುತ್ಕೊಳ್ಳುತ್ತೆ ಅವ್ರಿಗೆ. ಕರೆಕ್ಟ್ ಆಗುತ್ತೆ ಅವ್ರಿಗೆ ಹಾಫ್ ಇಂಚ್ ಕಟ್ಟಾದ್ರು. ಇದು ಬಗ್ಲದ ಅಳತಿ ನೋಡ್ರಿ. ಚೆಸ್ಟ್ ಮೆಜರ್ಮೆಂಟಿಂದ ತೊಗೊಂಡು ಈ ಕಡೆ ಬಗಲ್ ಸೈಡಿಂದ ಇದು ಕರೆಕ್ಟ್ ಅವ್ರದ್ದು 5 ಕರೆಕ್ಟಾಗಿ 5 ಐತೆ. ಅವರು 4.25 ರೆಡಿ ಐತೆ ಅವ್ರದ್ದು ಬ್ಲೌಸ್. ಬಗಲ್ ಸುತ್ತಳತೆ ಕರೆಕ್ಟ್ 4.25 5 ಇರೋದು. ನಾವು 5 ಇಂಚ್ ತೊಗೊಂಡ್ರೆ ಕರೆಕ್ಟಾಗಿ ಕೂಡುತ್ತವ್ರಿ. ಅವ್ರದ್ದು ಮೆಜರ್ಮೆಂಟ್ ತೊಗೊಂಡು ಬ್ಲೌಸ್ ಮೆಜರ್ಮೆಂಟ್ ತೊಗೊಂಡು ನಾರ್ಮಲ್ ಬ್ಲೌಸ್ ಸ್ಟಿಚ್ ಮಾಡೋ ವಿಡಿಯೋ ಹಾಕ್ಲತ್ತೀನಿ ನೋಡ್ರಿ. ಇದು ಕರೆಕ್ಟಾಗಿ 5 ಇಂಚಿಗೆ ತೊಗೊಂಡಿನಿ. ಅಲ್ಲಿ ಮಾರ್ಕ್ ಮಾಡೋದು ನೋಡ್ಕೊಡ್ರಿ. ಎಲ್ಲಿಂದ ತೊಗೊಂಡೆ ನಾನು ಎಲ್ಲಿವರೆಗೂ ತೊಗೊಂಡಿನಂತ ನಿಮ್ಮ ಎದುರೇ ಬ್ಲೌಸಿನ ಮೆಜರ್ಮೆಂಟ್ ತೊಗೊಂಡು ನಿಮ್ಗೆ ಅರ್ಥ ಆಗಲಿ ಅನ್ನೋದಕ್ಕಾಗಿನೇ ತೋರಿಸ್ಲತ್ತೀನಿ ನೋಡ್ರಿ. ಅದು ನೆಕ್ಕಿನ ತೊಗೊಳತ್ತೀನಿ ನೋಡ್ರಿ. ಮುಂದಿಂದು ಫ್ರಂಟ್ ನೆಕ್ ಬಿಡ್ತು ಎಷ್ಟು ತೊಗೋಬೇಕು ಅನ್ನೋದು ಹೇಳ್ಕೊಡ್ಲತ್ತೀನಿ ಇವಾಗ. ನೆಕ್ ಬಿಡ್ತಾ ಅವ್ರದ್ದು ಕರೆಕ್ಟಾಗಿ 6 ಕೂಡುತ್ತೆ ರೆಡಿ. ನಿಮಗಲ್ಲಿ ಕರೆಕ್ಟಾಗಿ ಕಾಣಿಸಲ್ಲಾಗ್ಯದ ಅದು ನಾನು ತೊಗೊಂಡಿರೋದು. ಬಟ್ ಇಲ್ಲಿ ಮಾರ್ಕ್ ಮಾಡಬೇಕಾದ್ರೆ ನಿಮ್ಗೆ ಕರೆಕ್ಟಾಗಿ ಕಾಣಿಸ್ತದಲ್ಲ. ನೆಕ್ಕಿಂದು ಉದ್ದ 6 ಇಂಚ್ ತೊಗೊಂಡಿನಿ. ಅದು ಬಗಲ್ದು 5 ಇಂಚ್ ತೊಗೊಂಡು ನೋಡ್ರಿ. ಅವ್ರು ನಾರ್ಮಲ್, ಈ ಕಡೆ ದಪ್ಪನೂ ಇಲ್ಲ ಈ ಕಡೆ ಸಣ್ಣನೂ ಇಲ್ಲ, ಅವರು ನಾರ್ಮಲ್ ಇರೋದ್ರಿಂದ ಅಷ್ಟು ತೊಗೊಂಡಿನಿ. ಕ್ರಾಸ್ ಬೆಲ್ಟ್ 3.5 ಇಂಚ್ ತೊಗೊಂಡು ನೋಡ್ರಿ. ಜಾಸ್ತಿ ಕ್ರಾಸ್ ಬೆಲ್ಟ್ ನಾರ್ಮಲ್ ಬೇಡಿದ್ರೆ 3.5 ಇಂಚ್ ತೊಗೋಬೇಕು. ನಾರ್ಮಲ್ ಬೇಡಿದ್ರೆ ಕಮ್ಮಿ ತೊಗೋಬೇಕು. ಇದು ನೋಡ್ರಿ ಲೆಂತ್ ವೇಡ್ತ್ ನಾನು ಫಸ್ಟಿಗೆ ಹೇಳಿದ್ನಲ್ಲ 15. ನಾನು ಮೊದಲೇ ತೋರಿಸ್ಬೇಕಿತ್ತು ನಿಮಗೆ, ಅದು ಕನ್ಫ್ಯೂಸ್ ಆಗಿ ಮಧ್ಯದಾಗ ಬಂದದ. ಅದಕ್ಕೆ ನಿಮಗೆ ಮತ್ತೆ ತೋರ್ಸತ್ತೀನಿ ನೋಡ್ರಿ ವಿಡಿಯೋದಾಗ. ಅದಕ್ಕೆ ನಿಮಗೆ ಫಸ್ಟಿಗೆ ಹೇಳಿದ 15 ಅಂತ. 15 ಅದ ನೋಡ್ರಿ ಕರೆಕ್ಟ್. ಉದ್ದಿಗೆ ಫ್ರಂಟ್ ಸೈಡ್ 15 ಐತಿ, ಬ್ಯಾಕ್ ಸೈಡ್ 14 ತೊಗೊಂಡಿನಿ. ನಾನು 1 ಇಂಚ್ ಬಟ್ಟೆಯಿಂದ ಅದೇ ಅಳತಿಂದನ ಅದೇ ಬಟ್ಟೆನೇ ಫೋಲ್ಡ್ ಮಾಡ್ಕೋತೀನಿ. ಎಕ್ಸ್ಟ್ರಾ ಇಲ್ಲಾಂದರೆ ಸಪ್ರೇಟ್ ಬಟ್ಟೆ ತೊಗೋತೀನಿ ಅದಕ್ಕೆ. ಈ ಕ್ರಾಸ್ ಬೆಲ್ಟ್ ಒಂದು ಸೈಡ್ 3.5 ತೊಗೊಂಡಿನಿ, ಒಂದು ಸೈಡ್ 2.5 ತೊಗೊಂಡಿನಿ ನೋಡ್ರಿ. ಎಲ್ಲ ಮಾರ್ಕ್ ಮಾಡ್ಕೊಂಡು ನೋಡ್ರಿ. ಈಗ ಲೈನ್ ಹಾಕೋತೀನಿ ನೋಡ್ರಿ. ಅವೆಲ್ಲ ಕರೆಕ್ಟ್. ಈ ಕ್ರಾಸ್ ಬೆಲ್ಟಿಂದು ಲೈನ್ ಹಾಕೋತೀನಿ. ಫಸ್ಟ್ ನಿಮಗೆ ಕ್ರಾಸ್ ಬೆಲ್ಟ್ಲಿಂತೆ ತೋರಿಸ್ತೀನಿ. ಕ್ರಾಸ್ ಬೆಲ್ಟ ಲೈನ್ ಕರೆಕ್ಟಾಗಿ ಅದು 2 ಇಂಚಿನ ತಗನೇ ಹಿಡಿದು ಲೈನ್ ಹಾಕೊಡ್ರಿ. ಆಮೇಲೆ 3 ಇಂಚಿಗೆ ಆ ಥರ ಕ್ರಾಸ್ ಆಗಿ ತೆಗೆದ್ರೆ ಕ್ರಾಸ್ ಬೆಲ್ಟ್ ಕರೆಕ್ಟ್ ಬರ್ತದೆ. ಒಂಚೂರು ಸೈಡಿಗೆ ಒಂಚೂರು ಈ ಸೈಡ್ ಎಕ್ಸ್ಟ್ರಾ ತೊಗೋಬೇಕು. ಇದ್ರಲಿಂದ ಚೆಸ್ಟ್ ಹಿಂಗೆ ಬ್ಲೌಸ್ ಒಂದೊಂದು ಹಿಂಗೆ ಎದೆ ಇರೋದು ಹಂಗೆ ಕರೆಕ್ಟಾಗಿ ಕೂಡಲ್ ಫಿಟ್ಟಿಂಗ. ಸ್ವಲ್ಪ ಒಂದು ಹಾಫ್ ಇಂಚ್ ಈ ಕಡೆ ಸೈಡ್ ತೊಗೊಂಡೇವಲ್ಲ, ಬ್ಲೌಸ್ ಫಿಟ್ಟಿಂಗ್ ಕರೆಕ್ಟಾಗಿ ಕೂಡ್ತಾವೆ ಅಂತೇಳಿ ಹಾಫ್ ಇಂಚ್ ಈ ಕಡೆ ಎಕ್ಸ್ಟ್ರಾ ತೊಗೊಂಡಿನಿ. ಅದು ಫ್ರಂಟ್ ಮುಂದಿನ ಸೈಡಿಂದ 6 ಇಂಚಿಂದ ಹಾಕ್ಕೊಂಡಿನಿ. ಇದು ಬಗಲ್ದು ಮಾರ್ಕ್ ಮಾಡ್ಕೊಳತ್ತೀನಿ ನೋಡ್ರಿ. ಬಗಲ್ದು ಕರೆಕ್ಟಾಗಿ ಮಾರ್ಕ್ ಮಾಡ್ಕೊಡ್ರಿ. ಅದು ಎಷ್ಟು ಅದಾವ ನೋಡ್ಕೊಡ್ರಿ. ನಾನು ಮೆಜರ್ಮೆಂಟ್ ಇದು ಎಷ್ಟು ತೊಗೊಂಡಿನೋ ಅಷ್ಟು ಮೆಜರ್ಮೆಂಟಿಂದ ಹಾಕಿನ ನಾನು ನಿಮಗಿದು ಬ್ಲೌಸಿಂದು. ಅವ್ರು ನಾರ್ಮಲ್ ಹೇಳಿನಲ್ಲ, ಅವ್ರು ದಪ್ಪ ಬಿ ಇಲ್ಲ ಅಷ್ಟು ತೆಳ್ಳಗೆ ಬಿ ಇಲ್ಲ. ನಾನು ಫ್ರಂಟ ಬ್ಯಾಕ ಒಮ್ಮೆ ಕಟ್ ಮಾಡ್ಕೊಳತ್ತೀನಿ. ಬಗಲ್ದು ರೌಂಡ್ ಶೇಪ ನಾನು ಶೇಪ್ ತೊಗೋತೀನಿ. ಶೇಪ್ ತೊಗೊಂಡ್ಮೇಲೆ ಫ್ರಂಟ್ 1 ಇಂಚ, ಬ್ಯಾಕ್ 1.5 ಇಂಚ್ ಬರ್ತದೆ ನೋಡ್ರಿ. ಫ್ರಂಟ್ ಸೈಡ 1 ಇಂಚ್ ತೊಗೋಬೇಕು. ಇದು ಬಗಲ್ ಸೈಡಿಂದು
ಮತ್ತು ಬ್ಯಾಕ್ ಆದರೆ ಒಂದು 1/2 ಇಂಚ್ ಎಕ್ಸ್ಟ್ರಾ ಇರ್ಬೇಕು ನೋಡ್ರಿ ಅದ್ರಾಗ. ಒಂದು 1/2 ಇಂಚ್ ಎಕ್ಸ್ಟ್ರಾ ಇದ್ರೆ ನಾನು ಕಟ್ ಮಾಡ್ಕೋತೀನಿ ಪೂರ್ತಿ ಕಟ್ಟಿಂಗ್, ಪೂರ್ತಿ ಸ್ಲೀವ್ಸ್ ಕಟ್ ಮಾಡೋದು, ಪೂರ್ತಿ ಬ್ಲೌಸ್ ಕಟ್ಟಿಂಗ್ ವಿಡಿಯೋ ಹಾಕಿ ನಿಮಗೆ ಅರ್ಥ ಆಗ್ಲಂತದು ಈಸಿ ಮೆಥಡ್ ಒಳಗೆ ನಿಮಗೆ ಅರ್ಥ ಆಗಲ್ಲಂತೇಳಿ ಹಾಕೀನಿ. ಅದು ಕರೆಕ್ಟು 9 ಇಂಚಿಗೆ ಮಾರ್ಕ್ ಮಾಡ್ಕೊಂಡು ನೋಡ್ರಿ. ಅಂದರೆ ನಾವು ಸ್ಟಿಚ್ ಮಾಡಿದ್ಮೇಲೆ ಹೊಲಿಗೆ ಅದ್ರ ಮ್ಯಾಗೆ ಕೂಡ್ಬೇಕು, ಪರ್ಫೆಕ್ಟಾಗಿ ಬಂದದು ಹೊಲಿಗೆ ಕರೆಕ್ಟಾಗಿ ಅಲ್ಲೇ ಕೂಡೋದು ಸಲಕ್ಕೆ ಅದಕ್ಕೆ 9 ಇಂಚಿಗೆ ಮಾರ್ಕ್ ಮಾಡೀನಿ. ಎಕ್ಸ್ಟ್ರಾ ಮಾರ್ಜಿನಿಗೆ 2 ಇಂಚ್ ಬಟ್ಟೆ ಬಿಟ್ಕೊಂಡಿನಿ ಸಾಕು. ಸಿಂಗಲ್ ಟಕ್ಸ್ ಬ್ಲೌಸ್ ಇದು, ಅದಕ್ಕೆ ನಿಮಗೆ ಟಕ್ಸ್ ಹಾಕಿನೂ ತೋರ್ಸಕತ್ತೀನಿ ನಾನು. ಸಿಂಗಲ್ ಟಕ್ಸ್ ಇರೋದಿದು 3 ಟಕ್ಸ 4 ಟಕ್ಸ್ ಅಂತಾರಲ್ಲ, ಅವರು ಈ ಬ್ಲೌಸ್ ಸ್ಟಿಚ್ ಮಾಡ್ಲಿಕ್ಕೆ ಹಾಕಿದವರು ಸಿಂಗಲ್ ಟಕ್ಸ್ ಬ್ಲೌಸೇ ವೇರ್ ಮಾಡೋದು. ಅವ್ರು ನನಗೆ ಸಿಂಗಲ್ ಸ್ಟಿಚ್ಚಿಂದೇ ಬ್ಲೌಸ್ ಟಕ್ಸ್ ಹಾಕಿ ಕೊಡು ಅಂತ ಹೇಳಂದಾರ. ಅದು ಸ್ಟಿಚ್ ಮಾಡಬೇಕಾದ್ರೂ ಸ್ಟಿಚ್ ಮಾಡಿದ್ಮೇಲೆ ಈ ಬ್ಲೌಸ್ ತೋರಿಸ್ತೀನಿ. ಸ್ಟಿಚ್ ಮಾಡಬೇಕಾದ್ರೆ ವೀಡಿಯೋ ಆಗುತ್ತೋ ಇಲ್ಲೋ ಗೊತ್ತಿಲ್ಲ, ಯಾಕಂದರೆ ಕ್ಯಾಮ್ರಾ ಪ್ರಾಬ್ಲಮ್ ಅದ ಅಂತ ನಿಮಗೆ ಹೇಳೀನಿ. ಸ್ಟಿಚ್ ಮಾಡೋದು ಅಷ್ಟು ವೀಡಿಯೋ ಮಾಡ್ಕೊಳಕ್ಕೆ ಆಗುತ್ತೋ ಇಲ್ಲೋ ಗೊತ್ತಿಲ್ಲ, ಬಟ್ ಸ್ಟಿಚ್ ಮಾಡಿದ್ಮೇಲೆ ಇದ್ರ ಬ್ಲೌಸ್ ವೀಡಿಯೋ ಕನ್ಫರ್ಮ್ ಆಗಿ ಹಾಕ್ತೀನಿ, ನಿಮಗೆ ತೋರಿಸ್ತೀನಿ ರೀ. ನಿಮಗೆ ಇದು ಬ್ಲೌಸ್ ಹೆಂಗೆ ಪೈಪಿಂಗ್ ಹೆಂಗೆ ಬಂದದ ಎಲ್ಲ ಪ್ರತಿಯೊಂದು ನಿಮಗೆ ತೋರ್ಸೋದಾದ್ಮೇಲೆ ಈ ಬ್ಲೌಸ್ ಅವ್ರಿಗೆ ಕೊಡ್ತೀನಂತ. ಈ ಕಟ್ಟಿಂಗ್ ವೀಡಿಯೋ ಮಾತ್ರ ಮಿಸ್ ಮಾಡ್ಲಾರ್ದಂಗೆ ನೋಡಿರಿ ಕರೆಕ್ಟಾಗಿ. ನೋಡ್ರಿ ಬ್ಯಾಕ 1.5 ಇಂಚಿಗೆ ಕಟ್ ಮಾಡ್ಕೊಂಡ, ಇದು ಫ್ರಂಟ 1/2 ಇಂಚ್ ನೋಡ್ರಿ. ಅಲ್ಲೇ ಡಿಫ್ರೆಂಟ್ ಕಾಣತ್ತದ ನಿಮಗೆ ಬಟ್ಟೆ. 1 ಇಂಚಿಂದ ಎಷ್ಟು ಶೇಪ್ ಬಂದದ, ಬ್ಯಾಕಿಂದ ಎಷ್ಟು ಶೇಪ್ ಬಂದ, ಅದೇ ಥರನೇ ಶೇಪ್ ಬರಬೇಕು, ಎಕ್ಸ್ಟ್ರಾ ಬರಬಾರ್ದು. ಈ ಫ್ರಂಟ್ ನೆಕ್ ನೀವು ಕಟ್ ಮಾಡ್ಕೋಬೇಕಾದ್ರೆ ಕರೆಕ್ಟಾಗಿ ಟರ್ನ್ ಮಾಡ್ಕೋಬೇಕು. ಟರ್ನಿಂಗ್ ಮೇನ್ ಅದ ಅದ್ರದ್ದು. ರೌಂಡ್ ಶೇಪ್ ಬರ್ಬೇಕಂದ್ರೆ ಸಡನ್ಲಿ ಹಿಂಗೆ ಕತ್ರಿ ನಿಧಾನಕ್ಕೆ ಹಿಂಗೆ ರೌಂಡ್ ಟರ್ನ್ ಮಾಡ್ಕೋಬೇಕು, ಹಿಂಗೆ ಬಿಡಬಾರ್ದು. ಈಗ ಓಪನ್ ಮಾಡ್ಕೋಬೇಕು. ಫ್ರಂಟ್ ಸೈಡಿಂದ ನಾನು ಓಪನ್ ಸಪ್ರೇಟ್ ಮಾಡ್ಕೊಂಡೆ 2 ಬ್ಲೌಸ್ದು ಮಾಡಿಕೊಂಡು. ಈಗ ಬ್ಯಾಕ್ ಎಷ್ಟು ಲೆಂತ್ ತೊಗೋಬೇಕು ಅಂಥೇಳಿ, ಅಂದರೆ ಫ್ರಂಟ್ 15 ಇಂಚ್ ತೊಗೊಂಡಿದ್ದಲ್ಲ, ನಿಮಗೆ ಬ್ಯಾಕ್ನು ನಾ ಎಷ್ಟು ಇಂಚ್ ತೊಗೊಂಡಿನಂತ ಗೊತ್ತಾಗಬೇಕಲ್ಲ, ಅದ್ರ ಸಲಕ್ಕೆ ಇದು ಹಾಕ್ಲತ್ತೀನಿ. ಈಗ ಕರೆಕ್ಟಾಗಿ 14 ಇಂಚಿಗೆ ಅದ ನೋಡಿರಿ. ಅದು 1 ಇಂಚ್ ಎಕ್ಸ್ಟ್ರಾ ಇದ್ದಿದ್ದು ಏನು ಮಾಡೋದು, ಬ್ಲೌಸ್ ಹೆಂಗೆ ಭೀ 1 ಇಂಚ್ ಎಕ್ಸ್ಟ್ರಾನೇ ಅದ. ಆ ಎಕ್ಸ್ಟ್ರಾ ಇದ್ದಿದ್ದ ಬಟ್ಟೆ ಕಟ್ ಮಾಡಿ ತೆಗಿಬೇಡ್ರಿ. ಅದೇ ಬಟ್ಟೆನೇ ಬೆನ್ ಪಟ್ಟಿ ಏನು ನೀವು ಎಕ್ಸ್ಟ್ರಾ ಬಟ್ಟೆ ಕೊಡೋದೇ ಇದೇ ಪಟ್ಟಿನೇ ಫೋಲ್ಡ್ ಮಾಡಿಕೊಡ್ರಿ. ಬ್ಲೌಸ್ ಮತ್ತೊಂದು ಪಟ್ಟಿ ಎಕ್ಸ್ಟ್ರಾ ಬ್ಯಾಕ್ ನೆಕ್ ಹಚ್ಚೋದು ಹತ್ತಲ್ಲ, ಅದ್ರ ಸಲಕ್ಕೆ ಇದ್ರ ಎಕ್ಸ್ಟ್ರಾ ಇದ್ರೆ ಅಷ್ಟೇ. ಎಕ್ಸ್ಟ್ರಾ ಇದ್ದಿದ್ದಿಲ್ಲ ನಿಮಗೆ ಬ್ಲೌಸ್ ಬಟ್ಟೆ ಕಮ್ಮಿ ಅದ ಅಂದರೆ ಏನೂ ಮಾಡೋಕ್ಕಾಗಲ್ಲ. ಒಬ್ಬೊಬ್ರು ಫ್ಯಾಟ್ ಇರ್ತಾರೆ, ಕಮ್ಮಿ ಇದ್ದೇ ಇರ್ತದೆ, ಅದಕ್ಕೆ ನಾವು ಬೇರೆ ಪಟ್ಟಿ ಕೊಡಬೇಕೇ ಆಗ್ತದೆ ಒಳಗೆ ಆ ಟೈಮಿಗೆ. ಇದಕ್ಕಿಲ್ಲ ಎಕ್ಸ್ಟ್ರಾ, ಇದಕ್ಕಿತ್ತು. ಮತ್ತು ವೈಟ್ ಬ್ಲೌಸಿಗೆ ಇಲ್ಲ ಎಕ್ಸ್ಟ್ರಾ. ಈ ಚಾಕ್ಲೇಟ್ ಬ್ಲೌಸ್ ಅನ್ನೋದು ಏನು ಅದಲ್ಲ ಮೇಲೆ ಕಟ್ ಮಾಡುತ್ತಲ್ಲ, ಇದು 1 ಇಂಚ್ ಎಕ್ಸ್ಟ್ರಾ ಬಂದಿತ್ತು ಬ್ಲೌಸ್, ಅದಕ್ಕಂತೇಳಿ ಇದು ಕಟ್ ಮಾಡ್ಕೊಳತ್ತೀನಿ. ಅದ್ರಾಗೆ ಬ್ಯಾಕ್ ಫೋಲ್ಡ್ ಮಾಡ್ಕೊಳ್ಳೋದು. ಈಗ ಬ್ಯಾಕ್ ನೆಕ್ದು ಡೀಪ್ ಎಷ್ಟದ ಅಂಥೇಳಿ ನೋಡಬೇಕು. ನೆಕ್ ಡೀಪ, ನೆಕ್ ಲೆಂತ ಎರಡೂ ನೋಡ್ಕೋಬೇಕು. ಇದ್ರಾಗ ನೆಕ್ ಲೆಂತ್ ಎಷ್ಟದ ಅಂಥೇಳಿ ನೋಡ್ಕೋಬೇಕು. ಡೀಪ್ ಏನು ಜಾಸ್ತಿ ಇಲ್ಲ, ಅವರು ಡೀಪ್ ಇಡಬೇಡ ಅಂತ ಹೇಳಂದ್ರಿಂದ 2 ಇಂಚ್ ತೊಗೊಂಡಿನಿ. 2.5 ತೊಗೊಂಡಿಲ್ಲ, 2 ತೊಗೊಂಡಿನಿ. ನಾರ್ಮಲ್ ಎಲ್ಲ ಬ್ಲೌಸಿಗೆ ಎಷ್ಟು ತೊಗೋತಾರೋ ಅಷ್ಟೇ. ನಿಮಗಲ್ಲಿ ನನ್ನ ಬ್ಲೌಸಿಂದು ಅಳತೆ ಎಷ್ಟು ಫೋಲ್ಡ್ ಮಾಡಿ ಮತ್ತು ತೋರಿಸಿದ್ರು ಕರೆಕ್ಟಾಗಿ ಕಾಣಿಸಲ್ಲಾಗ್ಯದ ಅಂತ ಹೇಳೀನಿ. ಮತ್ತು ನಾ ಬ್ಲೌಸ್ ಮೇಲೆ ಭೀ ಫೋಲ್ಡ್ ಮಾಡಿಟ್ಟು ತೋರ್ಸತ್ತೀನಿ ನಿಮಗೆ ಎಷ್ಟು ಬರ್ತದೆ ಅಂಥೇಳಿ. ಈಸಿ ಮೆಥಡ್ ಅದ ರೀ ಫ್ರೆಂಡ್, ಇದು ಈಸಿ ಮೆಥಡ್ ಅದ, ಅರ್ಥ ಆಗುತ್ತೆ ನಿಮಗೆ ಅನ್ನೋದಕ್ಕಾಗಿಯೇ ತೋರ್ಸತ್ತೀನಿ. ಈಗೆಲ್ಲ ನಾನು ನಿಮಗೆ ಅದು ಆ ಟೇಪ್ನಾಗ ಗೊತ್ತಾಗಿಲ್ಲ ಅಂಥೇಳಿ ಬ್ಲೌಸ್ ಫೋಲ್ಡ್ ಮಾಡೀನಿ. ಬ್ಲೌಸ್ದೇನು ಬೆನ್ಪಟ್ಟಿ ಇರ್ತದಲ್ಲ ಅದು ಮಡ್ಚೋದು, ಅದು ಮಡಚಿ ಅದ್ರ ಬ್ಲೌಸ್ ಮೇಲೆ ಇಟ್ಟು ಅವ್ರದ್ದು ಎಷ್ಟು ಡೀಪ್ ಅದ ಅದು ಎಷ್ಟು ಅದ ಉದ್ದಿಗೆ ಅಷ್ಟೇ ಇಟ್ಟರು ಭೀ ನಡೀತದೆ. ನಾನು ನಿಮಗೆ ಅದಕ್ಕೆ ಅದು ನಿಮಗೆ ಕಾಣಿಸಲ್ಲಾಗ್ಯದ ಅಂತ ಹೇಳೀನಿ, ಬ್ಲೌಸ್ ಪಟ್ಟಿ ಇಟ್ಟು ತೋರಿಸ್ಲತ್ತೀನಿ. ನನಗೆ ಎಷ್ಟು ಆಗ್ತದೆ ಅಷ್ಟು ಆದಷ್ಟು ನಿಮಗೆ ವೀಡಿಯೋ ಮಾಡಿ ಹಾಕ್ಲಕತ್ತೀನಿ ರೀ. ನಿಮ್ಗೆ ಏನಾರ ನನ್ನ ಕಟ್ಟಿಂಗ್ ಒಳಗೆ ಏನಾರ ಇಷ್ಟ ಆಗಿದ್ದಿಲ್ಲ, ಏನಾರ ಡೌಟ್ ಇದ್ದು ಅಂದ್ರೆ ನನಗೆ ಕಮೆಂಟ್ ಮಾಡಿರಿ. ನಾನು ನಿಮಗೆ ನೆಕ್ಸ್ಟ್ ಇದಕ್ಕಿಂತಲೂ ಅರ್ಥ ಆಗೋ ಥರ ಹೇಳ್ತೀನಿ. ಬಟ್ ನನ್ನ ಕಟ್ಟಿಂಗ್ ವಿಡಿಯೋ ನಿಮಗೆ ಅರ್ಥ ಆಗ್ತದಿಲ್ಲ ಗೊತ್ತಿಲ್ಲ, ಆದಷ್ಟು ನನಗೆ ಎಷ್ಟು ಆಗ್ತದೆ ಅಷ್ಟು ಈಸಿ ಮೆಥಡ್ಲಿ ನಿಮಗೆ ಹೇಳ್ಕೊಡ್ಲತ್ತೀನಿ ನೋಡಿರಿ. ಕರೆಕ್ಟಾಗಿ ರೌಂಡ್ ಶೇಪ್ ತೊಗೊಳ್ರಿ ಬ್ಯಾಕ್ದು. ನಾನು ಯಾವ ಶೇಪ್ ತೊಗೊಂಡಿನಿ ಅದು ಹೆಂಗಿದೆ ಹಂಗೆ ಶೇಪ್ ತೆಗೆದು ಕಟ್ ಮಾಡ್ಕೊಳತ್ತೀನಿ. ಅಲ್ಲಿ ಯಾಕೆ ಇನ್ನೊಂದು ಚೂರು ಮಾರ್ಕ್ನಾಗ ಇಟ್ಟೀನಿ ಅಂದರೆ ಅದು ಪೈಪಿಂಗ್ ಮಾಡಬೇಕಾದ್ರೆ ಆ ಪೈಪಿಂಗ್ ಫೋಲ್ಡ್ ಒಳಗೆ ಆ ಬಟ್ಟೆ ಹೋಗ್ತದೆ, ಅದ್ರ ಕಾಲಾಗ ಅದು ಕರೆಕ್ಟಾಗಿ ಅಷ್ಟೇ ಬಿಟ್ಟೀನಿ. ಈ 2 ಸೈಡ್ ಶೋಲ್ಡ್ರಿಗೆ ಸ್ವಲ್ಪ ಕಚ್ ಹಾಕೋರಿ, ಆ ಸೈಡ್ ಈ ಸೈಡ್. ಯಾಕಂದರೆ ಅದು ಕಚ್ ಹಾಕೊಂಡ್ರೆ ಅಂದ್ರೆ ನಿಮಗೆ ಬ್ಯಾಕ ಫ್ರಂಟಾಗಿ ಗೊತ್ತಾಗ್ತದೆ ಅನ್ನೋ ಕಾರಣಕ್ಕಾಗಿ ಹಾಕೋರು ಅಂತ ಹೇಳತ್ತೀನಿ. ಇದು ಬ್ಯಾಕ್ದು ಇಷ್ಟ ಆಗ್ಯದ ನೋಡಿರಿ, ಫ್ರಂಟ್ ಸೈಡಿಂದು. ಫ್ರಂಟ ಬ್ಯಾಕ ಅದರೊಳಗೆ ಬಂದದ. ಈ ಕ್ರಾಸ್ ಬೆಲ್ಟ್ ತೊಗೋಬೇಕು ಎಕ್ಸ್ಟ್ರಾ. ಕ್ರಾಸ್ ಬೆಲ್ಟ ಎಕ್ಸ್ಟ್ರಾ ತೊಗೊರಿ. ಈ 4 ಬಟ್ಟೆ ಏನದು ಬಗಲ್ ಸೈಡಿನ ಬಟ್ಟೆ ಉಳಿದದಲ್ಲ, ಆ ಬಟ್ಟೆ ಕರೆಕ್ಟಾಗಿ ಫೋಲ್ಡ್ ಮಾಡಿಕೊಡ್ರಿ. 4 ಒಂದೇ ಸೌನ್ ಇಟ್ಕೊರಿ. ಒಂದೇ ಸೌನ್ ಇಟ್ಕೊಂಡು ಕ್ರಾಸ್ ಬೆಲ್ಟ್ ತೊಗೊರಿ. ಅವು ಹೆಚ್ಚು ಕಮ್ಮಿ ಇರ್ತಾವೆ, ಯಾಕಂದರೆ ಒಂದೇ ಬಟ್ಟೆ ಇದ್ರೆ 4 ಹಾಕ್ತೀವಿ. ನಾನು ಸೌನ್ ಇಟ್ಕೊಂಡು ಅದು ವಿಡಿಯೋ ಕಟ್ ಆಗ್ಯದ ನೋಡಿಲ್ಲ ನಾ.
ವೀಡಿಯೋದಾಗ ಬಂದದಂತ ಅನ್ಕೊಂಡ. ಈಗ ಅದು ಕ್ರಾಸ್ ಬೆಲ್ಟ ಎಲ್ಲ ಸಪ್ರೇಟ್ ಮಾಡ್ಕೋಬೇಕು. ಅದಿಷ್ಟು ಈಗ ಸ್ಲೀವ್ಸ್ ಹೆಂಗೆ ಕಟ್ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ. ಫ್ರಂಟ, ಬ್ಯಾಕ, ಕ್ರಾಸ್ ಬೆಲ್ಟ, ಹುಕ್ಸ್ ಪಟ್ಟಿ, ಖಾಜಾ ಪಟ್ಟಿ ಮತ್ತು ಪೈಪಿಂಗ್ ಇಷ್ಟು ಬಟ್ಟಿನೂ ಅದ್ರಾಗೆ ಅದ. ಕರೆಕ್ಟಾಗಿ ನೋಡ್ಕೊಡ್ರಿ. ಬರೀ ಈಗ ಸ್ಲೀವ್ಸ್ ಕಟ್ಟಿಂಗ್ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನಿಮಗೆ. ಇವರಿಗೆ ಬಟ್ಟೆ ಜಾಸ್ತಿ ಇತ್ತು, ನಾನು ಹೇಳಿನಲ್ಲ ಆವಾಗಲೇ. ಇವ್ರು 11 ಇಂಚು ನಾರ್ಮಲ್ ಸೈಜ್ ಅದಾರ, ತೆಳ್ಳಗದಾರ. ಹೆವಿಲಿ ಇದ್ದರೆ ಬಟ್ಟೆ ಸಾಲಲ್ಲ. ಅವ್ರಿಗೆ ಡಬಲ್ ಫೋಲ್ಡಿಂಗ್ ತೋಳು ಬೇಕಂದಿದ್ರೆ ಡಬಲ್ ಫೋಲ್ಡಿಂಗ್ ಬೇಕಂದಿದ್ದಕ್ಕೆ ಅದು ಹೆಂಗೂ ಬಟ್ಟೆ ಎಕ್ಸ್ಟ್ರಾ ಇದೆ ಅಂತ ನಾನು ಡಬಲ್ ಫೋಲ್ಡಿಂಗ್ ತೋಳೆ ಇಟ್ಟಿನಿ ಅದ್ರಾಗ. ಮಧ್ಯೆ ಸ್ವಲ್ಪ ಹುಷಾರಿಲ್ಲ, ನೆಗಡಿ ಆಗೈತಿ. ನನ್ನ ವಾಯ್ಸ್ ಕರೆಕ್ಟಾಗಿ ಕೇಳಾಗತ್ತಿಲ್ಲ, ನಿಮಗೆ ಗೊತ್ತಿಲ್ಲ. ಆದಷ್ಟು ವಾಯ್ಸ್ ಕ್ಲಿಯರ್ ಆಗಿ ಕೇಳಿಸ್ಲಿ ಅಂತಲೇ ವಿಡಿಯೋ ಮಾಡ್ಕೊಂಡು ನಾನು. ಕರೆಕ್ಟಾಗಿ ತೋಳಿನ ಉದ್ದ ಎಷ್ಟದ ಅಂಥೇಳಿ ನೋಡ್ಕೊರಿ. ನಾನು ನಿಮಗೆ ಎಷ್ಟು ಆದಷ್ಟು ನಾನು ಬ್ಲೌಸ್ ಇಟ್ಟಿಟ್ಟೆ ತೋರ್ಸಾಕತ್ತೀನಿ, ಯಾಕಂದ್ರೆ ಕನ್ಫ್ಯೂಸ್ ಆಗಬಾರ್ದು ನಿಮಗೆ ಅನ್ನೋದಕ್ಕಾಗಿ. ಕನ್ಫ್ಯೂಸ್ ಆಗಬಾರ್ದು. ಕರೆಕ್ಟಾಗಿ ನಿಮಗೆ ನಾನು ಸ್ವಲ್ಪ ತೋರಿಸಿದ್ರೆ ನಿಮಗೆ ಅರ್ಥ ಆಗಬೇಕು ಅನ್ನೋದು ನನ್ನ ರೀಸನ್, ಮತ್ತೇನಿಲ್ಲ. ಕರೆಕ್ಟಾಗಿ ನೋಡ್ಕೊಡ್ರಿ. ನಾನು ನಿಮಗೆ ಕೊನೆ ಬ್ಲೌಸ್ ಇಟ್ಟು ಭೀ ತೋರಿಸ್ತೀನಿ. 6 ಇಂಚ್ ಅದ್ರ ಬ್ಲೌಸ್ದು ನೆಕ್ದು 6 ಇಂಚ್ ಉದ್ದ ಅದ. 6 ಇಂಚ್ ಉದ್ದ ಅದ. ಅದು ಯಾವ ಶೇಪ್ ತೊಗೋಬೇಕು, ಕರೆಕ್ಟ್ ಶೇಪ್ ತೊಗೊಳ್ರಿ. ಬ್ಲೌಸ್ ಶೇಪ್ ಇಂಪಾರ್ಟೆಂಟ್. ನಿಮಗೆ ಕಾಣಿಸಲ್ಲಾಗಿತ್ತು, ಮಾರ್ಕರ್ಲಿಂತ ಮಾರ್ಕ್ ಮಾಡಿದ್ದೆ, ಮತ್ತು ಅದಕ್ಕೆ ರಿಟರ್ನ್ ಇನ್ನೊಂದ್ಸಲ ಮಾರ್ಕ್ ಮಾಡಿ ತೋರಿಸುತ್ತೇನೆ ನಾನು. ನೀವು ಕರೆಕ್ಟಾಗಿ ಇದ್ರ ಮೇಲೆ ಬ್ಲೌಸ್ ಇಟ್ಟು ಭೀ ತೋರಿಸ್ತೀನಿ ನಾನು ನಿಮಗೆ ಯಾವ ಥರ ಶೇಪ್ ತೊಗೋಬೇಕು ಇದು ಅಂಥೇಳಿ. ನಾನು ಜಾಸ್ತಿ ಫ್ರಂಟ್ ಶೇಪ್ ತೊಗೊಳೋದು ನಾನು ಮಷಿನ್ ಮೇಲೆ ತೊಗೋತೀನಿ ರೀ. ಫ್ರಂಟ್ ಕಟ್ ಮಾಡಿ ಇಟ್ಕೋತೀನಿ, ಆಮೇಲೆ ಸ್ಟಿಚ್ ಮಾಡಬೇಕಾದ್ರೆ ನಾನು ಶೇಪ್ ತೊಗೊಂಡು ಸ್ಟಿಚ್ ಮಾಡ್ತೀನಿ. ನಿಮಗೆ ಜಸ್ಟ್ ಗೊತ್ತಾಗಲಿ ಅಂತ ಮಾರ್ಕ್ ಮಾಡ್ದಷ್ಟೇ ನಾನು. ಸ್ಲೀವ್ಸ್ ಮಾರ್ಕ್ ಕರೆಕ್ಟ್ ಬ್ಲೌಸ್ ನಾವು ಸ್ಟಿಚ್ ಮಾಡಿದಾಗ ಅದು ಇಲ್ಲೇ ಕೂತ್ಕೋಬೇಕು. ಕರೆಕ್ಟಾಗಿ ಸ್ಟಿಚ್ ಇಲ್ಲಿ ಬರಬೇಕು, ಇದು ಇಲ್ಲಿ ಕೂತ್ಕೊಂಡ್ರೆ ಬ್ಲೌಸ್ ಪರ್ಫೆಕ್ಟ್ ಆಗ್ತದೆ. ಏನಿಲ್ಲ, ಮೇನ್ ಕಟ್ಟಿಂಗ್ ಅದ ನೋಡಿರಿ. ಬ್ಲೌಸಿಂದು ಕಟ್ಟಿಂಗ್ ನೀಟ್ ಇತ್ತಂದ್ರೆ ಬ್ಲೌಸ್ ಸ್ಟಿಚ್ಚಿಂಗ್ ಆರಾಮಾಗಿ ಮಾಡ್ಬೋದು. ಫಿನಿಶಿಂಗ್ ಇಂಪಾರ್ಟೆಂಟ್ ಅದ, ಸ್ಟಿಚ್ಚಿಂಗ್ ಇಂಪಾರ್ಟೆಂಟ್ ಇಲ್ಲ ಅಂತಲ್ಲ. ನಮ್ಮ ಫಿನಿಶಿಂಗ್ ನೀಟ್ ಇತ್ತಂದ್ರೆ ಕರೆಕ್ಟಾಗಿ ಹೊಲಿಗೆ ಕುಂದಿರ್ತಾವೆ. ಬ್ಲೌಸ್ ನಾವು ಕಟ್ ಮಾಡ್ಕೊಳ್ಳೋದು ಎಷ್ಟು ಇಂಪಾರ್ಟೆಂಟ್ ಅದ, ಅದೇ ಥರನೂ ಸ್ಟಿಚ್ ಮಾಡೋದು ಅಷ್ಟೇ ಇಂಪಾರ್ಟೆಂಟ್ ಅದ. ನೀಟಾಗಿ ಸ್ಟಿಚ್ ಮಾಡ್ಕೋಬೇಕು. ಇದು ಅಂದರೆ ಕಟ್ಟಿಂಗ್ನಾಗ ಒಂಚೂರು ಏನೇನೋ ಪ್ರಾಬ್ಲಮ್ ಆದ್ರೆ ಬ್ಲೌಸ್ ಇದ್ರಾಗೂ ಪ್ರಾಬ್ಲಮ್ ಆಗ್ತದ. 2 ಬ್ಲೌಸ್ ನಾನು ಒಮ್ಮೆ ಹಾಕೊಂಡು ಕಟ್ ಮಾಡಿ ನೋಡಿರಿ ಫ್ರೆಂಡ್. ಇದೇ ಥರ ವಿಡಿಯೋ ಬೇಕಂದ್ರೆ ನನ್ನ ಚಾನಲ್ ಫಾಲೋ ಮಾಡಿರಿ. ಬಾಯ್ ಫ್ರೆಂಡ್.